ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಮಂಡ್ಯದ ನಾಗಮಂಗಲ ಕೋಮುಗಲಭೆ ಪ್ರಕರಣದಲ್ಲಿ 10 ದಿನವಾದ್ರೂ ಬದ್ರಿಕೊಪ್ಪಲು ಗ್ರಾಮದ ಜನ ಸಹಜ ಸ್ಥಿತಿಗೆ ತಲುಪೇ ಇಲ್ಲ. ಹೌದು, ಗ್ರಾಮಸ್ಥರ ನೆಮ್ಮದಿ ಕಸಿದುಕೊಂಡಿದೆ ಇಲ್ಲಿನ ಕೋಮುಗಲಭೆ. ದೂರವಾಗದ ಭಯ, ಊರಿಗೆ ವಾಪಸ್ಸಾಗದ ಕೆಲವೊಂದು ಪುರುಷರು. ಬಂಧನದ ಭೀತಿಯಿಂದ 25ಕ್ಕೂ ಹೆಚ್ಚು ಯುವಕರು ಊರನ್ನೇ ಬಿಟ್ಟಿದ್ದಾರೆ. ಇನ್ನು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೇ ತಪ್ಪಾಯಿತು ಎಂಬ ಭಾವನೆಯಲ್ಲಿ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು. ಮನೆಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ವಾಸವಾಗಿದ್ದಾರೆ. ದುಡಿಯುವವರೇ ಇಲ್ಲವಾಗಿರೋದ್ರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಲ್ಲಿನ ಕುಟುಂಬ. ಒಂದೆಡೆ ಆತಂಕ, ಮತ್ತೊಂದೆಡೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಕಂಗಾಲಾಗಿದ್ದಾರೆ ಕುಟುಂಬ. ಹಾಗೆಯೇ ನೊಂದ ಕುಟುಂಬಕ್ಕೆ ನೆರವಿಗೆ ಮುಂದಾಗಿದ್ದಾರೆ ಇಲ್ಲಿನ ಅನ್ನದಾತರು. ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ 20 ಯುವಕರ ಕುಟುಂಬಕ್ಕೆ ನೆರವು ನೀಡಲಾಗಿದೆ. ಕೈಲಾದ ಆರ್ಥಿಕ ನೆರವನ್ನ ನೀಡಿ ಧೈರ್ಯವನ್ನ ತುಂಬಿದ್ದಾರೆ ಕದಬಹಳ್ಳಿ ಗ್ರಾಮದ ರೈತರು. ಅಣ್ಣ ತಮ್ಮದಿರಿ ಇಬ್ರು ನೀವೇನು ಚಿಂತೆ ಮಾಡ್ಬೇಡಿ, ನಮ್ ಜನ ನಾವು ಸಪೋರ್ಟ್ ಆಗಿ ಇರ್ತೀವಿ. ಎಲ್ಲ ಹಳ್ಳಿಯರೆಲ್ಲ ಸೇರಿ ನಮ್ಮ ಕೈಲಾಗಿದ್ದೊಂದು ಚಿಕ್ಕ ಸಹಾಯ ಮಾಡ್ತಾ ಇದ್ದೀವಿ. ನೀವು ಇನ್ ಮುಂದೆ ಏನೇ ಬಂದ್ರು ಎದುರುಪಡಿ, ನಮ್ಮವರಿದ್ದಾರೆ. ಇದು ನಮ್ಮ ಕಡೆಯಿಂದ ಮನೆಯವರು ಅನ್ನೋ ಒಂದು ಸಮಾಧಾನದಿಂದ ನಾವು ತಂದು ಇಲ್ಲಿ ಕದ್ಬಳ್ಳಿಯಿಂದ ಜನ ಬಂದು ಕದ್ಬಳ್ಳಿಗೆಲ್ಲ ಸ್ವಲ್ಪ ಸಹಕಾರ ನಮ್ಮಿಂದ. ಜನ ಹಿಂದೂ ಜನಾಂಗ ಚೆನ್ನಾಗಿರ್ಲಿ, ಸಪೋರ್ಟ್ ಮಾಡೋಣ ಅಂತ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಕೈಲಾದ ಸಹಾಯ ಮಾಡ್ಕೊಂಡು ನಿಮ್ಮ ಮನೆ ಇದಾಗಲಿ ಅನುಕೂಲ ಆಗಲಿ. ಗ್ರಾಮ ಸುತ್ತ ಹಳ್ಳಿಯರೆಲ್ಲ ಸೇರಿ ನಮ್ಮ ಕೈಲಾಗಿದ್ದೊಂದು ಚಿಕ್ಕ ಸಹಾಯ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕೋಮು ಗಲಭೆಯಿಂದ ಇದೀಗ ಆ ಒಂದು ಊರಿನ ಯುವಕರು ಊರನ್ನೇ ಬಿಟ್ಟಿದ್ದಾರೆ. ಆ ಯುವಕರಿಗೋಸ್ಕರ ತಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.